ಅಕ್ಸಾ ಸಂಘಟನೆಯಿಂದ ಇವತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಚಂದ್ರೇಶು ಮತ್ತೆ ಒಂದಷ್ಟು ಜನ ಆಸ್ಪಿರೆಂಟ್ಸ್ ಭೇಟಿ ಮಾಡಿ ಸುಮಾರು ಒಂದು 20 ನಿಮಿಷ ಚರ್ಚೆ ಮಾಡಿ ನೇಮಕಾತಿ ಯಾವಾಗ ಆಗುತ್ತೆ ಮತ್ತೆ ವಯೋಮಿತಿ ಬಗ್ಗೆ ತುಂಬಾ ಚರ್ಚೆ ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅಂದ್ರೆ ಹೋಮ್ ಮಿನಿಸ್ಟರ್ ಸರ್ ಪರಮೇಶ್ವರ್ ಸರ್ ಹತ್ರ ಮಾತಾಡಿ ಅದ್ರ ಬಗ್ಗೆ ಚರ್ಚೆ ಮಾಡಿ ನಾವು ವಯೋಮಿತಿ ಜಾಸ್ತಿ ಮಾಡ್ತೀನಿ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ. ಅದಾದ್ಮೇಲೆ 4ನೇ ತಾರೀಕು ಸೆಪ್ಟೆಂಬರ್ 4ನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ವಿಶೇಷವಾಗಿ ನೇಮಕಾತಿ ಬಗ್ಗೆ ಮತ್ತೆ ವಯೋಮಿತಿ ಬಗ್ಗೆ ಚರ್ಚೆ ಮಾಡಿ ಅವತ್ತು ವಯೋಮಿತಿನೂ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆಲ್ರೆಡಿ ನೇಮಕಾತಿ ಪ್ರಾರಂಭ ಮಾಡಿ ಮತ್ತೆ ವಯೋಮಿತಿ ಜಾಸ್ತಿ ಮಾಡ್ತೀವಿ ಅಂತ ಲಾಸ್ಟ್ 19ನೇ ತಾರೀಕು ಹೇಳಿದ್ದಾರೆ. ಆದ್ರೆ ಇವಾಗ ಆದಷ್ಟು ಬೇಗ ವಿದ್ಯಾರ್ಥಿಗಳಿಗೆಲ್ಲ ತುಂಬಾ ಡಿಲೇ ಆಗ್ತಾ ಇರೋದ್ರಿಂದ ಅಕ್ಸಾ ವತಿಯಿಂದ ಚಂದ್ರೇಶ್ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ನ ಭೇಟಿ ಮಾಡಿ ಇವತ್ತು ಕೂಡ ಸ್ವಲ್ಪ ಮನವರಿಕೆ ಮಾಡಿದ್ದಾರೆ. ಅಂದ್ರೆ ಆದಷ್ಟು ಬೇಗ ಒಂದು ನೇಮಕಾತಿ ಪ್ರಾರಂಭ ಮಾಡಿ ಮತ್ತೆ ವಯೋಮಿತಿ ಜಾಸ್ತಿ ಮಾಡಿ ಅಂತೇಳಿ, ಇವನ್ ಇನ್ಕ್ಲೂಡಿಂಗ್ PC PSI ಇರ್ಬೋದು, ಎಲ್ಲಾ ನೇಮಕಾತಿಯಲ್ಲೂ ವಯೋಮಿತಿ ಜಾಸ್ತಿ ಮಾಡ್ತಾರೆ. ಆದ್ರೆ PC ಯಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ನಾನು ಮನವಿ ಮಾಡ್ಕೊಳ್ಳೋದೇನಪ್ಪಾ ಅಂತಂದ್ರೆ ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಆ ಒಂದು ವಯೋಮಿತಿನ SC ST OBCಗೆ 33 ಇಯರ್ಸ್, ಜನರಲ್ ಮೆರಿಟ್ಗೆ 30 ಇಯರ್ಸ್ ಇದು ಕಾಯಂ ಮಾಡಿ ಅಂತ ಕೇಳ್ಕೊಂತೀನಿ. ಅಟ್ಲೀಸ್ಟ್ ಒನ್ ಟೈಮ್ಗಾದ್ರೂ 35 ಇಯರ್ಸ್ ನೀವು ವಯೋಮಿತಿ ಕೊಟ್ರೆ, ಯಾಕೆ ಅಂತಂದ್ರೆ ಲಾಸ್ಟ್ ಕಳೆದ 5 ವರ್ಷದಿಂದ ಯಾವುದೇ ನೇಮಕಾತಿ ಆಗಿಲ್ಲ, ಇನ್ಕ್ಲೂಡಿಂಗ್ ಟೀಚರ್ಸ್ ಇರ್ಬೋದು ಮತ್ತೆ PC PSI FD ST ಯಾವ ನೇಮಕಾತಿನೂ ಆಗಿಲ್ಲ. ಮಿನಿಮಮ್ ಅಟ್ಲೀಸ್ಟ್ 5 ಇಯರ್ಸ್ ವಯೋಮಿತಿ ಕೊಡಿ. ಇದ್ರ ಜೊತೆ PSI 402 ಮತ್ತೆ 545 ಸ್ಟೂಡೆಂಟ್ಸು ತುಂಬಾ ಆಸ್ಪಿರೆಂಟ್ಸ್ ಇರ್ಬೋದು ಮತ್ತೆ ಇನ್ ಸರ್ವಿಸ್ ಎಲ್ರೂ ಒನ್ ಟೈಮ್ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ. ಅವ್ರಿಗೂ ಅಷ್ಟೇ ಒನ್ ಟೈಮು PSI 402 ಮತ್ತೆ 545 ಅವ್ರಿಗೆ ಒಂದು ಅವಕಾಶ ಮಾಡಿಕೊಡಿ. KS ಅಲ್ಲಿ ಯಾವ ರೀತಿ ಒನ್ ಟೈಮ್ 2017 ಬ್ಯಾಚ್ ಅವ್ರಿಗೆ ಒನ್ ಟೈಮ್ ನಾವು ಬಂದು ರಿಕ್ವೆಸ್ಟ್ ಮಾಡಿದ್ವಿ, ನೀವು ಒನ್ ಟೈಮ್ ಅವಕಾಶ ಮಾಡಿಕೊಟ್ಟಿದ್ರಿ. ಈ ಸರಿ 402 ಮತ್ತೆ 545 ಆಸ್ಪಿರೆಂಟ್ಸ್ಗೆ ಒನ್ ಟೈಮ್ ಅವಕಾಶ ಮಾಡಿಕೊಡಿ ಅಂತೇಳಿ ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಇರ್ಬೋದು ನಾವು ಆಲ್ರೆಡಿ ನಿಮ್ಮ ಹತ್ರ ಮನವಿ ಮಾಡ್ಕೊಂಡಿದೀವಿ. ದಯವಿಟ್ಟು ಒಂದು ಮಾನ್ಯ ಗೃಹ ಸಚಿವರಾದಂಥ ಪರಮೇಶ್ವರ್ ಸರ್ ಏನೋ ಗೊತ್ತಿಲ್ಲ, ನೀವಂತೂ ಏನೇ ಇದ್ರು ನಿಮ್ಮ ಹತ್ರ ಬಂದು ಕೇಳಿದ್ರೆ PC ವಯೋಮಿತಿ PSI ವಯೋಮಿತಿ ಜಾಸ್ತಿ ಮಾಡಿ ಅಂತಂದ್ರೆ ನನ್ನ ಕೇಳ್ಬೇಡಿ, ಮಾನ್ಯ ಮುಖ್ಯಮಂತ್ರಿಗಳನ್ನ ಅವ್ರನ್ನೇ ಕೇಳ್ಕೊಳ್ಳಿ ಅಂತ ಹೇಳ್ತೀರಾ. ದಯವಿಟ್ಟು ಇದು ನಿಮ್ಮ ಇಲಾಖೆ, ಮಾನ್ಯ ಗೃಹ ಸಚಿವರಾಗಿರೋದು ನೀವು. PSI ರಿಸಲ್ಟ್ಸ್ ಬಿಡಿ 402, ಅದ್ರ ಜೊತೆ ವಯೋಮಿತಿ 402 ಇರ್ಬೋದು 545ಗೆ ಮತ್ತೆ PC ಮುಖ್ಯವಾಗಿ PC ಮತ್ತೆ PSIಗೆ ವಯೋಮಿತಿ ಜಾಸ್ತಿ ಮಾಡಿ ಸರ್. ಇಲಾಖೆ ಅಂದ್ರೆ ಪೊಲೀಸ್ ಇಲಾಖೆಯಲ್ಲಿ ಎಲ್ಲಾದ್ರು ಅಟ್ಲೀಸ್ಟ್ ಒನ್ ಟೈಮ್ ಆದ್ರೂ ನೀವು 35 ಇಯರ್ಸ್ ಮಾಡಿ ಅವರಿಗೆ ಅವಕಾಶ ಮಾಡಿಕೊಡಿ. ಯಾಕೆಂದ್ರೆ ಯಾವುದೇ ಒಂದು ಪೊಲೀಸ್ ಆಗ್ಬೇಕಂತ ಕನ್ಸು ಕಟ್ಕೊಂಡು ಸುಮಾರು 5 ವರ್ಷ 10 ವರ್ಷ ಮನೆ ಬಿಟ್ಟು ಇಲ್ಲಿ ಲೈಬ್ರರಿಲಿ ಹಗಲು ರಾತ್ರಿ ಕಷ್ಟಪಟ್ಟು ಓದ್ತಾ ಇದ್ದಾರೆ. ಒಂದು ಟೈಮು ಊಟ ಮಾಡಿಕೊಂಡು ಎಷ್ಟೋ ಜನ ಪಾರ್ಟ್ ಟೈಮ್ ಕೆಲಸ ಮಾಡ್ಕೊಂಡು ಓದ್ತಾ ಇದ್ದಾರೆ. ಅವ್ರಿಗೆ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಂತೀನಿ. ಇದು ಸುಮ್ಮನೆ ನೀವು ಒಂದು ಡೈರೆಕ್ಟ್ ಏನು ಎಕ್ಸಾಮ್ಸ್ ಕೊಡ್ತಾ ಇಲ್ಲ, ಫಸ್ಟ್ ಫಿಸಿಕಲ್ ಇರುತ್ತೆ, ಅದು ಪಾಸ್ ಆದ್ಮೇಲೆ ಎಕ್ಸಾಮ್ಸ್ ಇರುತ್ತೆ. ಈವನ್ 545 402 ಅಷ್ಟೇ 5 ವರ್ಷ ಒಂದು ಎಕ್ಸಾಮ್ ಬರೆಯೋದಕ್ಕೆ 5 ವರ್ಷ ವೆಯ್ಟ್ ಮಾಡಿದ್ದಾರೆ. ಅವ್ರಿಗೆ ಇನ್ನೊಂದು ಅವಕಾಶ ಕೊಟ್ರೆ ಏನು ಲಾಸ್ ಆಗಲ್ಲ ಸರ್. ಒಂದು ಫೀಸ್ ಪೇ ಮಾಡ್ತಾರೆ ಅವರು, ಎರಡನೇದು ಫಿಸಿಕಲ್ ಇರುತ್ತೆ, ಫಿಸಿಕಲ್ ಪಾಸ್ ಆದ್ಮೇಲೆ ನೀವು ಎಕ್ಸಾಮ್ಸ್ ಬರೀಬೇಕು. ನೀವು ಒಂದು ಅವಕಾಶ ಕೊಡಿ, ಅವರು ಪಾಸ್ ಆಗ್ತಾರಾ ಇಲ್ಲ ಅಂತ ಅನ್ನೋದು ಅವ್ರ ಹಣೆ ಬರ. ಯಾಕೆ ಅಂತಂದ್ರೆ ಅವ್ರು ಕಷ್ಟಪಟ್ಟು ಓದಿ ಇಲ್ಲಿ 5 ವರ್ಷ ಒಂದೊಂದು ಎಕ್ಸಾಮ್ಸ್ಗೆ 5 ವರ್ಷ, 2 ಎಕ್ಸಾಮ್ಸ್ ಅಲ್ಲೂ ಒಂದ್ಸತಿ ಎಕ್ಸಾಮ್ಸ್ ಕ್ವಶನ್ ಪೇಪರ್ ತುಂಬಾ ಈಸಿ ಇತ್ತು, ಇನ್ನೊಂದ್ಸರಿ ತುಂಬಾ ಟಫ್ ಇತ್ತು. ಒಂದು ಆವರೇಜ್ ಲೆವೆಲ್ಗೆ ಅಟ್ಲೀಸ್ಟ್ ಒನ್ ಟೈಮ್ ಎಕ್ಸಾಮ್ಸ್ ನೀವು ಅವಕಾಶ ಮಾಡಿಕೊಡಿ, ಎಲ್ಲರಿಗೂ ಒಳ್ಳೇದಾಗುತ್ತೆ. ನಿಮ್ಗೆ ಇನ್ನೇನು ಕೇಳಕ್ಕಾಗಲ್ಲ. ಯಾಕೆಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನೀವು ಇಷ್ಟೇ ವರ್ಷ ಇದು ಇರಬೇಕು ಅಂತ ಹೇಳಿ ನೀವು ಪೊಲೀಸ್ ಆಕ್ಟ್ ಹೇಳುತ್ತೆ ಅಂತ ಹೇಳ್ತೀರಾ. ಆದ್ರೆ ನಾವು ಕೇಳೋದೇನಪ್ಪಾ ಅಂದ್ರೆ ಪ್ರತಿ ವರ್ಷ ನೋಟಿಫಿಕೇಶನ್ ಮಾಡಿದ್ರೆ ಯಾರು ವಯೋಮಿತಿ ಕೇಳ್ತಿರ್ಲಿಲ್ಲ ಸರ್. ಇವತ್ತು ವಯೋಮಿತಿ ಕೇಳ್ತಾ ಇರೋ ಉದ್ದೇಶ ಏನಪ್ಪಾ ಅಂತಂದ್ರೆ ಪ್ರತಿ ವರ್ಷ ನೋಟಿಫಿಕೇಶನ್ ಆಗಲ್ಲ ಅಂತ ಹೇಳಿ. ಪ್ರತಿ ವರ್ಷ ನೋಟಿಫಿಕೇಶನ್ ಮಾಡಿ ನೀವು ಯಾರು ವಯೋಮಿತಿ ಕೇಳೋದೇ ಇಲ್ಲ. ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಈಚ್ ಅಂಡ್ ಎವ್ರಿ ಡಿಪಾರ್ಟ್ಮೆಂಟ್ ಅಲ್ಲಿ ಪ್ರತಿ ವರ್ಷ ನೋಟಿಫಿಕೇಶನ್ ಮಾಡಿ, ಅದು 5 ವೇಕೆನ್ಸಿ ಇರ್ಲಿ 50 ವೇಕೆನ್ಸಿ ಇರ್ಲಿ, ಯಾರು ನಿಮಗೆ ಪ್ರಶ್ನೆ ಮಾಡಲ್ಲ, ವಯೋಮಿತಿ ಕೇಳಲ್ಲ. ಮತ್ತೆ ಪ್ರತಿಯೊಂದು ನೋಟಿಫಿಕೇಶನ್ ವಿತಿನ್ ಎ ಸ್ಪ್ಯಾನ್ ಆಫ್ 1 ಇಯರ್ ಅಲ್ಲಿ ನೀವು ಕಂಪ್ಲೀಟ್ ಮಾಡಿ. ಯಾರಾದ್ರೂ ಕೇಳ್ತಾರಾ? ಮತ್ತೆ ಯಾವುದೇ ಒಂದು ಎಕ್ಸಾಮ್ಸ್ ಒಂದು ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡಿ, ಒಂದು ಅಕೌಂಟಬಿಲಿಟಿ ಇರಲಿ. ಒಂದು ಫೀಸ್ ಪೇ ಮಾಡೋದ್ರಿಂದ ಹಿಡಿದು ಒಂದೊಂದು ಫೀಸ್ 500 1000 ರೂಪೀಸ್ ಇಡ್ತೀರಾ, ಮತ್ತೆ ಕ್ವಶನ್ ಪೇಪರ್ ಲೀಕು, ಈ ತರ ತುಂಬಾ ಇಶ್ಯೂಸ್ ಕ್ರಿಯೇಟ್ ಮಾಡ್ತಾರೆ ಪ್ರತಿಯೊಂದು ಎಕ್ಸಾಮ್ಸ್ ಅಲ್ಲೂ. ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ಬೇಕಾದ್ರೆ ಪ್ರಾಪರ್ ಇವಾಗ ಏನ್ KE ಎಕ್ಸಾಮ್ಸ್ ಇದು ಎಷ್ಟು ನೀಟಾಗಿ ಕಂಡಕ್ಟ್ ಮಾಡ್ತಿದ್ದಾರೆ ಎಕ್ಸಾಮ್ಸ್, ಅದೇ ರೀತಿ KPSC ಅಲ್ಲಿ ಆಗ್ಬೇಕು. ನೆಕ್ಸ್ಟ್ KSP ಏನಾದ್ರು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ರೆ KE ದಲ್ಲಿ ಏನ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ ಅದೇ ಪ್ಯಾಟರ್ನ್ ಅಲ್ಲಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ.
ಎಷ್ಟೋ ಲಕ್ಷಾಂತರ ವಿದ್ಯಾರ್ಥಿಗಳು ಇವತ್ತು ಕಷ್ಟಪಟ್ಟು ಓದ್ತಾ ಇದ್ದಾರೆ, ಯಾವುದೇ ನೇಮಕಾತಿ ಆಗ್ತಾ ಇಲ್ಲ. ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ 4ನೇ ತಾರೀಕು ಚರ್ಚೆ ಮಾಡಿ ಆದಷ್ಟು ಬೇಗ ಈ ಒಳ ಮೀಸಲಾತಿ ಅಲೆಮಾರಿ ಸಮುದಾಯಕ್ಕೆ ತುಂಬಾ ಅನ್ಯಾಯ ಆಗಿದೆ, ಅದನ್ನ ಸರಿಪಡಿಸಿ. ಮತ್ತೆ ಕೋರ್ಟಿಗೆ ಹೋಗೋದು, ತುಂಬಾ ಡಿಲೇ ಆಗೋದು ಅದೆಲ್ಲ ಬೇಡ. ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಅವ್ರಿಗೇನ್ 1% ಕೇಳ್ತಿದ್ದಾರೆ, 1% ಕೊಡಿ. ಯಾಕೆಂದ್ರೆ ಅವ್ರು ನೋಡಿದ್ರೆ ಎಷ್ಟು ಅಯ್ಯೋ ಅನ್ಸುತ್ತೆ. ಅಟ್ಲೀಸ್ಟ್ ಎಲ್ಲಾದ್ರಲ್ಲೂ ಅವರಿಗೊಂದು ಉತ್ತಮವಾಗಿ ಒಳ್ಳೆ ಕ್ವಾಲಿಟಿ ಎಜುಕೇಶನ್ ಸಿಗುತ್ತೆ, ಎಜುಕೇಶನ್ ರಿಸರ್ವೇಶನ್, ಒಂದು ಗೌರ್ಮೆಂಟ್ ಸ್ಕೀಮ್ಸ್ ಅಲ್ಲಿ ಅವ್ರಿಗೂ ಒಂದು ರಿಸರ್ವೇಶನ್ ಸಿಗುತ್ತೆ. ನಾಳೆ ದಿನ ಅವರು ಒಂದು ರಾಜಕೀಯವಾಗಿ ಅವರು ಬೆಳೆಯೋದು ಬೇಡವಾ? ಎಲ್ಲಾ ಸಾಹುಕಾರರಿಗೆ ಎಲ್ಲಾ ಸೌಲಭ್ಯ, ಗೌರ್ಮೆಂಟ್ ಸೌಲಭ್ಯ ಸಿಕ್ಕದ ಅಂದ್ರೆ ಈ ಒಳ ಮೀಸಲಾತಿ ಮಾಡಿರೋ ಉದ್ದೇಶ ಆದ್ರೂ ಏನು? ದಯವಿಟ್ಟು ಇದಕ್ಕೆಲ್ಲದಕ್ಕೂ ಒಂದು ನಿರ್ಧಾರ ತಗೊಳ್ಳಿ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಮನವಿ ಮಾಡ್ಕೊಂತೀನಿ. ಯಾಕೆಂದ್ರೆ ನೀವು ಹಿಂದೆ ಇದ್ದಂತ ಸಿದ್ದರಾಮಯ್ಯ ಬೇರೆ ಆಗಿದ್ರೆ, ಈಗಿರೋಂಥ ಸಿದ್ದರಾಮಯ್ಯ ಬೇರೆ ಆಗಿದ್ರೆ ಅಂತ ನಾನು ಹೇಳ್ತಾ ಇಲ್ಲ. ಜನಸಾಮಾನ್ಯ ಏನಿದ್ದಾರೆ ಅವ್ರು ಮಾತಾಡ್ತಿದ್ದಾರೆ. ಆ ಮಾತಿಗೆ ನೀವು ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಂಡಾದ್ರು, ಏನು ಜನಸಾಮಾನ್ಯರು ಬಡವರಿದ್ದಾರೆ, ಬಡವ್ರ ಬಗ್ಗೆ ಸ್ವಲ್ಪ ಆದ್ರೂ ಒಂದು ನೇಮಕಾತಿ ಮಾಡ್ತೀರಾ ಅಂತ ತುಂಬಾ ನಿಮ್ಮ ಮೇಲೆ ನಂಬಿಕೆ ಇತ್ತು. ಆದ್ರೆ ಸುಮಾರು 2.5 ವರ್ಷ ಆದ್ರೂ ಯಾವುದೇ ನೇಮಕಾತಿ ಆಗಿಲ್ಲ. ಮೋರ್ ದೆನ್ 5 lakhs ವೇಕೆನ್ಸಿ ಇದೆ. ಇಲ್ಲಿವರೆಗೂ ನೀವು ಯಾವುದೇ ನೋಟಿಫಿಕೇಶನ್ ಮಾಡ್ತಾ ಇಲ್ಲ. ಟೀಚರ್ಸ್ ಅಂತ ಹೇಳ್ತೀರಾ, ಮಧು ಬಂಗಾರಪ್ಪ ಸರ್ ಅವ್ರು ಬರ್ತಾರೆ, ಒಂದ್ಸತಿ 10,000 ವೇಕೆನ್ಸಿ ಇದಾರೆ ಅಂತಾರೆ, ಒಂದ್ಸತಿ 20,000 ವೇಕೆನ್ಸಿ ಇದೆ, ನೋಟಿಫಿಕೇಶನ್ ಇನ್ನೇ ನಾಳೆನೇ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಇಲ್ಲಿವರೆಗೂ ಒಂದೇ ಒಂದು ನೋಟಿಫಿಕೇಶನ್ ಮಾಡ್ತಾ ಇಲ್ಲ ಅವ್ರು ಬಂದಾಗಿಂದ. 2.5 ವರ್ಷ ಆಯ್ತು. ಬರೀ ಇನ್ನೇ ನೆಕ್ಸ್ಟ್ ವೀಕ್ ನೋಟಿಫಿಕೇಶನ್ ಮಾಡ್ತೀನಿ ಅನ್ನೋ ತರ ಬರ್ತಾರೆ. ಅವರು ಪೇಪರ್ ಸ್ಟೇಟ್ಮೆಂಟ್ ನೋಡಿದ್ರೆ ಇನ್ನೇ ನೆಕ್ಸ್ಟ್ ವೀಕೆ ಆಗ್ಬಿಡುತ್ತೆ ಎಕ್ಸಾಮ್ ನೋಟಿಫಿಕೇಶನ್. ಮತ್ತೆ ಇನ್ನೇನು ಎಕ್ಸಾಮ್ಸ್ ನೆಕ್ಸ್ಟ್ ಮಂತ್ ಅಲ್ಲಿ ಎಕ್ಸಾಮ್ಸ್ ಆಗುತ್ತೆ, ಅದ್ರ ನೆಕ್ಸ್ಟ್ ಮಂತ್ ಆರ್ಡರ್ ಕಾಪಿ ತಗೊಂಡ್ಬಿಡ್ತೀವಿ ಅನ್ನೋ ತರ ಇದೆ. ಈ ರೀತಿ ದಯವಿಟ್ಟು, ಯಾಕೆ ಅಂತಂದ್ರೆ ಪ್ರತಿಯೊಬ್ರು ಇವತ್ತು ಆಸ್ಪಿರೆಂಟ್ ಕಷ್ಟಪಟ್ಟು ಓದ್ತಾ ಇದ್ದಾರೆ. ಪ್ರತಿಯೊಬ್ರು ನ್ಯೂಸ್ ಪೇಪರ್ ಓದ್ತಾ ಇರ್ತಾರೆ. ನೀವು ಮಾತಾಡೋ ಪ್ರತಿಯೊಂದೊಂದು ವರ್ಡು ತುಂಬಾ ಇಂಪಾರ್ಟೆಂಟ್, ಪ್ರತಿಯೊಂದು ಸ್ಟೇಟ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತೊಂದು ಸ್ಟೇಟ್ಮೆಂಟ್ ಕೊಡ್ತೀರಾ, ಮತ್ತೆ ನಾಳೆ ಒಂದು ಸ್ಟೇಟ್ಮೆಂಟ್ ಕೊಡ್ತೀರಾ. ಈ ರೀತಿ ಆಗ್ಬಾರ್ದು. ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ದಯವಿಟ್ಟು ಈ ಒಂದು ನೇಮಕಾತಿ ಬಗ್ಗೆ ಆದಷ್ಟು ಬೇಗ ಚರ್ಚೆ ಮಾಡಿ, ನೇಮಕಾತಿ ಪ್ರಾರಂಭ ಮಾಡಿ, ಮತ್ತೆ ವಯೋಮಿತಿ ಜಾಸ್ತಿ ಮಾಡಿ ಅಂತೇಳಿ ಮತ್ತೊಮ್ಮೆ ಎಲ್ಲರ ಪರವಾಗೂ ನಾನು ಮೊನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಮತ್ತೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಸರ್ಗೆ ನಾನು ಮನವಿ ಮಾಡ್ಕೊತೀನಿ. ಅದೇ ರೀತಿ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಚಂದ್ರೇಶ್ ಇರ್ಬೋದು, ಸ್ನೇಹಿತರು ಏನಿದ್ದಾರೆ ಎಲ್ರಿಗೂ ಹೋಗಿ ಅವರಿಗೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಅವ್ರಿಗೂ ಧನ್ಯವಾದ ತಿಳಿಸ್ತೀನಿ. ಮತ್ತೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೂ ಧನ್ಯವಾದ ತಿಳಿಸ್ತೀನಿ. ಚಂದ್ರೇಶ್ಗೆ ವಿಶೇಷವಾಗಿ ಯಾಕೆ ಅಂತಂದ್ರೆ PC ವಯೋಮಿತಿ ಜಾಸ್ತಿ ಆಗಬೇಕು ಅಂತ ಹೇಳಿ ಆಲ್ಮೋಸ್ಟ್ 3-4 ವರ್ಷದಿಂದ ಕಂಟಿನ್ಯೂಸ್ ಆಗಿ ಬೆಂಗಳೂರು ಬರೋದಿರ್ಬೋದು, ಮೈಸೂರು, ಧಾರವಾಡ ಎಲ್ಲ ಕಡೆ ನಾವು ಹೋರಾಟ ಮಾಡಿದ ಕಡೆ ಎಲ್ಲಾನು ಬಂದು ಅವರು ನಿಂತ್ಕೊಂಡಿದ್ದಾರೆ. ಅವ್ರ ಪರವಾಗಿ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಮತ್ತೊಮ್ಮೆ ಅವ್ರಿಗೆ ಧನ್ಯವಾದ ತಿಳಿಸ್ತಾ, ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ, ಆದಷ್ಟು ಬೇಗ ನೇಮಕಾತಿ ಆಗಲಿ ಅಂತ ಹೇಳ್ಬಿಟ್ಟು ದೇವರ ಹತ್ರ ಪ್ರಾರ್ಥನೆ ಮಾಡೋಣ. ಅದೇ ರೀತಿ ಸಪೋಸ್ ಏನಾದರೂ ನೆಕ್ಸ್ಟ್ 4ನೇ ತಾರೀಕು ಡಿಸೈಡ್ ಮಾಡಿ ನೇಮಕಾತಿ ಪ್ರಾರಂಭ ಮಾಡಿಲ್ಲ ಅಂತಂದ್ರೆ ರಾಜ್ಯಾದ್ಯಂತ ಮತ್ತೊಮ್ಮೆ ಪ್ರತಿಭಟನೆ ಮಾಡೋಂಥ ಒಂದು ಕೆಲಸ ಮಾಡೋಣ. ಅಕ್ಸಾ ಸಂಘಟನೆ ಯಾವಾಗ ವಿದ್ಯಾರ್ಥಿಗಳ ಪರವಾಗಿ ಕೆಲಸ ಮಾಡ್ತಾ ಇರ್ತೀವಿ. ಥ್ಯಾಂಕ್ ಯು, ನಮಸ್ಕಾರ.